ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭರಾಂಸರ ಉತ್ತರಾಯಣ ವಸಂತ ಋತು, ವೈಶಾಖ ಶುದ್ಧ ದ್ವಾದಶಿ, ಮಂಗಳವಾರ 28/4/2026. ವಾರ ಬಂದು ಮಂಗಳವಾರ, ತಿಥಿ ಬಂದು ದ್ವಾದಶಿ, ರಾತ್ರಿ 7:39ಕ್ಕೆ, ನಕ್ಷತ್ರ ಬಂದು ಉತ್ತರ ಫಲ್ಗುಣಿ, ರಾತ್ರಿ 11:07. ಯೋಗ ಬಂದು ವ್ಯಾಘಾತ, ಕರಣ ಬಂದು ಭವ. ಇನ್ನು ರಾಹುಕಾಲ ಬಂದು 3ರಿಂದ 4:15ವರೆಗೆ, ಗುಳಿಕ ಕಾಲ ಬಂದು 12ರಿಂದ 1:30, ಅರ್ಧ ಪ್ರಹರಿ ಬಂದು 7:30ರಿಂದ 9, ಯಮಗಂಟ ಬಂದು 9ರಿಂದ 10:30. ಅದೇ ರೀತಿಯಲ್ಲಿ ಈ ದಿನ ಅಮೃತ ಗಡಿಗೆಗಳು 12ರಿಂದ 1:30 ಇರತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭೂಷಿಕೆ ಬಂದಾಗ ಮೇಷರಾಶಿಯವರಿಗೆ ಈ ದಿನ ಬಾಲ್ಯ ಸ್ನೇಹಿತರ ಭೇಟಿ, ಉತ್ತಮ ಹಣಕಾಸಿನ ಒಳಹರಿವು, ಇದು ಹಲಸು ಮಾಡ್ತಕ್ಕಂಥವ್ರು, ಮಾವು, ಗೇರು ಬೀಜ ಬೆಳೀತಕ್ಕಂಥ ರೈತರಿಗೆ ಉತ್ತಮವಾದ ಮಾರ್ಗದರ್ಶನ ಇರತಕ್ಕಂಥದ್ದು. ಚಿನ್ನ ಬೆಳ್ಳಿ ಆಭರಣಗಳು ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ದಿನ ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. ಅದೃಷ್ಟ ಸಂಖ್ಯೆ 6, ಅದೃಷ್ಟ ದಿಕ್ಕು ವಾಯುವ್ಯ, ಅದೃಷ್ಟ ಬಣ್ಣ ಹಸಿರು. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ಕಾರ್ಯಪ್ರಗತಿ, ಉತ್ತಮ ಆರೋಗ್ಯ ಪ್ರಗತಿ ಇರತಕ್ಕಂಥದ್ದು ದಿನ. ಈ ರೇಷ್ಮೆ, ಅಣಬೆ, ತಂಬಾಕು, ಶುಂಠಿ ಯಾರು ಕೃಷಿ ಮಾಡ್ತಾರೆ ಅವರಿಗೆ ಈ ದಿನ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳು, ಪಾರ್ಲರ್ಗಳಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ. ಅಂಗಾರಕನ ಅಷ್ಟೋತ್ತರವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿನ ಮಿಥುನ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೂ ಶುಭ ಸುದ್ದಿ ಇರತಕ್ಕಂಥದ್ದು. ಕಟ್ಟಡ ಕಾರ್ಮಿಕರಿಗೆ ಒಳ್ಳೆಯ ಲಾಭದಾಯಕ ದಿನ. ಯಾರು ಎಳನೀರು, ಕಲ್ಲಂಗಡಿ, ಪಪ್ಪಾಯಿ ಬೆಳೆದಿರ್ತಾರೆ ಆ ಕೃಷಿಕರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಈ ಕಾಂಡಿಮೆಂಟ್ಸು, ಹೋಟ್ಲ್ಸು, ಚಾಟ್ ಸೀಟ್ಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸುಬ್ರಹ್ಮಣ್ಯ ಸ್ವಾಮಿಯವರ ಅಷ್ಟೋತ್ತರ ನಾಮವನ್ನು ಪಠಿಸಿ ಅಥವಾ ಕೇಳಿರಿ. 4 ನಿಮ್ಮ ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದ ಕರ್ಕಾಟಕ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಎಲ್ಲ ಸ್ಲೋ. ಇವತ್ತು ಏನು ಮಾಡೋಕ್ಕೆ ಹೋದ್ರೆ ನಿಧಾನ ಆಗ್ತಕ್ಕಂಥದ್ದು. ಹಣಕಾಸಿನ ಕೊರತೆ ಉಂಟಾಗ್ತಕ್ಕಂಥದ್ದು. ಈ ನೀರಾವರಿ ಮೂಲದ ರೈತರಿಗೆ ಏನೋ ಒಳ್ಳೆಯ ಶುಭ ದಿನ ಇವತ್ತು. ಎಲ್ಲ ರೀತಿಯ ಕಾರ್ಯಗಳು ಅವರಿಗೆ ಸುಗಮವಾಗಿ ನಡೆದು ಹೋಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಹಾಲಿನ ಉತ್ಪನ್ನಗಳು ಯಾರು ಮಾರ್ತಾರೆ ಅಂಗಡಿಗಳು ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಕಾಲ ಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಶುಭ. ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಈ ದಿನ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ನೀವು ನಾಳೆಯಿಂದ ವ್ಯಾಪಾರ ಸಹ ಮಾಡ್ಬೋದು. ಇಲ್ಲಿಂದ ಒಳ್ಳೆ ದಿನಗಳು ಶುರುವಾಗುತ್ತೆ ನಿಮಗೆ. ಈ ಹತ್ತಿ ಬೆಳೆಗಾರರು ಯಾರು ಸಿಂಹರಾಶಿಯವ್ರಿಗೆ ಮಾತ್ರ, ಮೆಣಸಿನಕಾಯಿ ಬೆಳೆಗಾರರು ಇರ್ತಾರೆ ನೋಡಿ, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸಿದ್ಧಪಡಿಸಿರ್ತಕ್ಕಂಥ ಯಾವುದೇ ಸಿದ್ಧಪಡಿಸಿದ ವಸ್ತುಗಳಾಗ್ಬೋದು, ಫುಡ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್, ಎಲೆಕ್ಟ್ರಿಕಲ್ ಮೆಟೀರಿಯಲ್ಲು, ಅದೇ ರೀತಿಯಲ್ಲಿ ಗಾರ್ಮೆಂಟ್ಸು, ಯಾರು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಹನುಮಾನ್ ಚಾಲೀಸವನ್ನು ಪಠಿಸಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವಾಹನ ಖರೀದಿಗೆ ಪ್ರಯತ್ನ, ಹಣಕಾಸು ಕ್ರೋಢೀಕರಣದಲ್ಲಿ ಸಫಲತೆ, ವೃಥಾ ತಿರುಗಾಟ. ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಇವತ್ತು ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಅದೇ ರೀತಿ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೂ ಸಹ ಶುಭಕರವಾಗಿರ್ತಕ್ಕಂಥ ದಿನ. ಹೂವು, ಹಣ್ಣು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಅಂಗಡಿಗಳವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸೂರ್ಯ ಭಗವಾನನ ಬೆಳಗ್ಗೆ ಎದ್ದು ಸೂರ್ಯ ಭಗವಾನಿಗೆ ನಮಸ್ಕಾರ ಮಾಡಿ ಆತನ ಪ್ರಾರ್ಥಿಸಿ, ನಿಮಗೆಲ್ಲವೂ ಶುಭವಾಗುತ್ತದೆ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲದು ತುಲಾರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮಿಲನ, ಶುಭ ಸುದ್ದಿ. ದ್ರಾಕ್ಷಿ, ದಾಳಿಂಬೆ ಬೆಳೆಗಾರರಿಗಂತನೂ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಸೂರ್ಯಮಂಡಲ ಸೂಕ್ತವನ್ನು ನೀವು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಮಕ್ಕಳಿಂದ ಶುಭ ಸುದ್ದಿ. ತೆಂಗು, ಅಡಿಕೆ, ಬಾಳೆ ಬೆಳೆಗಾರರಿಗಂತೂ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ ನೋಡಿ, ಕೆಮಿಕಲ್ಸ್ ಮಾಡ್ತಕ್ಕಂಥ ಮೆಡಿಕಲ್ ಸ್ಟೋರ್ಸು, ಮತ್ತು ಈ ಪೆಸ್ಟಿಸೈಡ್ ಮಾಡ್ತಕ್ಕಂಥವ್ರು, ರಸಗೊಬ್ಬರಗಳು ಮಾಡ್ತಕ್ಕಂಥವ್ರು, ಈ ಲೈನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಏನೋ
ಹನುಮದ್ ವ್ರತವನ್ನು ತಿಳಿಸ್ತಕ್ಕಂತಹ ಹನುಮದ್ ವ್ರತ ಮಾಲಿಕ ಅಂತಕ್ಕಂಥ ಒಂದು ವಿಷಯವನ್ನು ಓದಿ ನೀವು ಅಥವಾ ತಿಳ್ಕೊಳ್ಳಿ. ಹನುಮಂತನನ್ನು ಪ್ರಾರ್ಥಿಸಿ, ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಪ್ರಗತಿ, ಅದೇ ರೀತಿಯಲ್ಲಿ ಯಾರು ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಮತ್ತು ಯಾರು ಜಾನುವಾರು ವ್ಯಾಪಾರಿಗಳಾಗಿರ್ತಾರೆ, ದಲ್ಲಾಳಿಗಳಾಗಿರ್ತಾರೆ, ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ಇವತ್ತು ಗಣಪತಿಯನ್ನು ಇದು ಬೆಳಿಗ್ಗೆ ನೀವು ಕೆಲಸಕ್ಕೆ ವ್ಯಾಪಾರಕ್ಕೆ ಹೋಗುವಾಗಲಿ ವ್ಯವಸಾಯಕ್ಕೆ ಹೋಗೋಕ್ಕಾಗಲಿ ಈ ಧನುಸು ರಾಶಿಯವರು ಗಣಪತಿಯನ್ನು ಧ್ಯಾನ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ, ಬಂಧುಗಳ ಮಿಲನ. ಈ ಸಾಂಬಾರು ದಿನಸು, ಗೋಡಂಬಿ, ಬಾದಾಮಿ ಇಂಥ ವಸ್ತುಗಳನ್ನ ಯಾರು ಬೆಳೀತಾರೆ ಅವರಿಗೆ ಒಳ್ಳೆಯ ಮಾರ್ಕೆಟ್ ಸಿಗ್ತಕ್ಕಂಥದ್ದು. ಇವತ್ತು ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನ ಯಾರು ಮಾರ್ತಾರೆ ಅವ್ರಿಗೂ ಸಹ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹನುಮನ್ ನಾಮಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ. ರಾಗಿ, ಭತ್ತ, ಕಬ್ಬು, ನೀರಾವರಿಯಲ್ಲಿ ಬೆಳೀತಕ್ಕಂಥ ರೈತರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಐಸ್ ಕ್ರೀಮ್ ಪಾರ್ಲರ್ಗಳಲ್ಲಿ, ಈ ಕೋಲ್ಡ್ ಡ್ರಿಂಕ್ಸ್ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಮತ್ತು ರಿಯಲ್ ಫ್ರೂಟ್ ಡ್ರಿಂಕ್ಸ್ ಮಾಡ್ತಕ್ಕಂಥ ಅಂಗಡಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸೂರ್ಯ ಭಗವಾನ್ ಧ್ಯಾನ ಮಾಡಿ. ಸೂರ್ಯ ಭಗವಾನ್ ಧ್ಯಾನ ಮಾಡಿದ್ರೆ ಇವರಿಗೆಲ್ಲ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಧನವ್ಯಯ, ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ನೋಡಿ. ಆಮೇಲೆ ಕಿರಿಕಿರಿ ಇರೋ ಸಮಯದಲ್ಲೇ ಮಕ್ಕಳಿಂದ ಶುಭಕರವಾಗಿರ್ತ ವಾರ್ತೆಗಳು ಬರ್ತಕ್ಕಂಥದ್ದು. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಸ್ನೇಹಿತರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಪ್ರಯತ್ನ ಆಗ್ತಕ್ಕಂಥದ್ದು ಈ ದಿನ ಮೀನರಾಶಿಯವ್ರಿಗಿರ್ತಕ್ಕಂಥದ್ದು. ಈ ಹೂವು ತರಕಾರಿ ಮಾರ್ತಕ್ಕಂಥವ್ರಿಗೆ, ಪೂಜಾ ದ್ರವ್ಯಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗಣಪತಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟಕ್ಕೂ, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೇ, ನಿಮಗೆಲ್ಲರಿಗೂ ಈ ದಿನ ಆ ಸುಬ್ರಹ್ಮಣ್ಯ ಸ್ವಾಮಿಯವರ ದಯದಿಂದ ನೀವು ಹಿಡಿದಿರ್ತಕ್ಕಂಥ ಕೆಲಸಗಳೆಲ್ಲ ಶುಭಕರವಾಗಲಿ ಅಂತ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಪ್ರಾರ್ಥಿಸುತ್ತಾ, ಆತ್ಮರೇ ಈ ದಿನದ ಸಾಯು ಸ್ಮೃತಿ ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮರೇ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯ ಮುಗಿಸ್ತಾ ಇದ್ದೀವಿ. ಜೈ ಹನುಮಾನ್.